ನಾನು ಸುಮಾರು 12 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ, ತಮಗೆಲ್ಲ ಗೊತ್ತಿದೆ. ನಾನು ಚುನಾವಣೆ ಹಿಂದಿನ ದಿವಸ ಈ ಗುರುದೇವರು ಅವರೆಲ್ಲ ಒಟ್ಟಿಗೆ ಸೇರಿದ್ದು. ನಾನು ಹೇಳಿದೆ, ನೋಡಪ್ಪ, ನೀವೆಲ್ಲ ಒಟ್ಟಿಗೆ ನನ್ನ ಜೊತೆ ಇರೋ ಹಾಗಿದ್ದರೆ ನಾನು ಈ ಸ್ಥಾನಕ್ಕೆ ಒಪ್ಕೊಳ್ತಾಯಿದ್ದೆ, ಊಟ ಮಾಡ್ತಾಯಿದ್ದು. ಇಲ್ಲ ಅಂದರೆ ನಾನು ಇವತ್ತೂ ನನಗೆ ಇದರ ಅವಶ್ಯಕತೆ ಇಲ್ಲ ಇರಬೇಕು ಅಂತ ಹೇಳಿದರು. ಈ ಮಧ್ಯೆ ನಮಗೂ ಅವರು ಒಂದು ಒಪ್ಪಂದ ಆಯಿತು ಬರವಣಿಗೆಯಲ್ಲಿ, ಗುರುದೇವು ನಮ್ಮ ಮಧ್ಯೆ. ನಾನು 3 ವರ್ಷ ಇರ್ತಕ್ಕಂಥದ್ದು, 2 ವರ್ಷ ಅವರೇ ಬಿಟ್ಕೊಡ್ತಕ್ಕಂಥ. ಇವ್ರು ಸೈನ್ ಹಾಕಿದ್ದಾರೆ, ನಾನು ಸೈನ್ ಹಾಕಿದ್ದೇನೆ, ಇವ್ರು ಹಾಕಿದ್ದಾರೆ, ಗುರುದೇವ್ ಅವ್ರ ಹತ್ರನೂ ಕಾಪಿ ಇದೆ, ನನ್ನ ಮಾತ್ರ ಇದೆ. ಅವರು ಒಂದು ಕಂಡೀಷನ್ ಹಾಕಿದ್ರು, ನನ್ನ ಮಗನ್ನೇ ಇಂಜಿನಿಯರಿಂಗ್ ಕಾಲೇಜ್ ವೈಸ್ ಪ್ರೆಸಿಡೆಂಟ್ ಮಾಡಬೇಕು ಅಂತ. ಆಯಿತು ಅಂತ ಅವ್ರನ್ನೇ ಉಪಾಧ್ಯಕ್ಷರು ಮಾಡಬೇಕು. ಆದರೆ ಅವರ ಆಸೆ ಆಕಾಂಕ್ಷೆಗಳಿಗೆ ನಾವು ಈಡೇರಿಸೋಂಥ ಪರಿಸ್ಥಿತಿ ಇರಲಿಲ್ಲ. ಅಂದರೆ ಅವರೇ ಅಧ್ಯಕ್ಷರು, ಅವ್ರು ಹೇಳಿದ್ರೆ ನಾನು ಮಾಡುವಂಥ ಪರಿಸ್ಥಿತಿ ಬಂತು. ಆಗ ನಾವು ಒಂದು ಶಿಸ್ತಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆವು. ಆ ಒಂದು ಕೆಲಸ ವಿಷಯ ನಮ್ಮ ಕಾರ್ಯದರ್ಶಿಗಳು ಹೇಳ್ತಾರೆ. ಇದಾದ ನಂತರ ಹಿಂದಿನ ಅವಧಿಯಲ್ಲಿ ಆದಂಥ ಕೆಲವು ವಿಷಯ, ಈಗ ನಾವು ಸ್ವಲ್ಪ ಜನ ಸದಸ್ಯರನ್ನು ಮಾಡಿದೆವು. ಆಗ ಅದು 10,000 ರೂಪಾಯಿ ಇತ್ತು. ಆ ಸದಸ್ಯರು ಮಾಡಬೇಕಾದ್ರೆ ರಸೀತಿಲಿ ಕಾರ್ಯದರ್ಶಿ ಸೈನ್ ಹಾಕಬೇಕು. ಸುಮಾರು 600 ಹೆಚ್ಚು ಸದಸ್ಯರನ್ನು ಮಾಡಿದ್ವಿ ಅಂದಾಜು. ಒಂದೇ ಒಂದು ರಸೀತಿಗೆ ನನ್ನ ಸೈನ್ ಇಲ್ಲ. ಅದನ್ನು ಆಫೀಸ್ನ ವ್ಯವಸ್ಥಾಪಕರನ್ನು ಹತ್ರ ಹಸಿ ಮಾಡಿದ್ದಾರೆ. ಎಷ್ಟು ಜನ ಮಾಡಿರೋ ಅನ್ನೋ ಮಾಹಿತಿನೂ ನನಗೆ ಕೊನೆಗೆ ಗೊತ್ತಾಗಲಿಲ್ಲ. ನಾವು ಅಧಿಕಾರ ವಹಿಸ್ಕೊಂಡ ಮೇಲೆ ನನಗೆ ಗೊತ್ತಾಗಿತ್ತು. ನಾನು ನಂತರ 10,000 ಅದನ್ನು ಅದು 2 ತಿಂಗಳಾದಮೇಲೆ 1 ಲಕ್ಷ ಮಾಡಿದ್ರು ಮೆಂಬರ್ಶಿಪ್ಪನ್ನು. ನಾವೆಲ್ಲ ಸ್ವಲ್ಪ ವಿರೋಧ ಮಾಡಿದ್ರು. ಇವರು ತುಂಬ ವಿರೋಧ ಮಾಡಿದರು, ಬೇಡ ಮಾಡೋದು, ಸಾಮಾನ್ಯದವರು ಸದಸ್ಯರಾಗಲ್ಲ ಅಂತ. ಆದರೂ ಅವ್ರ ಮೆಜಾರಿಟಿ ಇತ್ತು, ಮಾಡೋಂಥ ಪರಿಸ್ಥಿತಿಯಲ್ಲಿ ಮಾಡಿದ್ರು. ಇದಾದ ನಂತರ ನಮಗೆಲ್ಲ ಗೊತ್ತಿದೆ, ಈ ನಮ್ಮಲ್ಲಿರ್ತಕ್ಕಂಥ 6 ಸಂಸ್ಥೆ ಈ ಸ್ಕೂಲ್ ಏನಿದೆ ಅದು 10 ವರ್ಷಕ್ಕೆ ಬೇರೆಯವರಿಗೆ ಕೊಟ್ಟಿದ್ದರು. ಅದು ನಾನು ಆಗಲೂ ವಿರೋಧ ಮಾಡಿದ್ದೆ. ಅದು ಬೇಡ, ನಮಗೆ ಲಾಸ್ ಆಗುತ್ತೆ ಆ ಥರ ಮಾಡಿರಿ ಅಂತ. ಅದರೊಳಗೆ ಕೊಟ್ಟಿದ್ರು. ನಾವು ಅದನ್ನು ಈಗ ಬೇರೆಯವ್ರಿಗೆ ಕೊಟ್ಟು ಬೇರೆ ರೀತಿ ಮಾಡಿದ್ದೀವಿ. ಇರಲಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆನೂ ಲಾಸಲ್ಲಿದೆ. ಲಾ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಬಿಟ್ಟರೆ ಎಲ್ಲವೂ ಲಾಸಲ್ಲಿದೆ.